ಯಾರೋ ರಜಿಯಾ ಫ್ರೆಂಡ್ ಅಂತೆ, ಜಾನ್ಕಿನೇ ಅವ್ರ ಮಗಳು ಅಂದ್ಕೊಂಡು ನಮ್ಮನೆಗೆ ಫೋನ್ ಮಾಡಿದ್ದಾರೆ. ರಾಮ್, ಬನ್ನಿ ಹೋಗೋಣ. ಅಮ್ಮ, ನಾವು ಹೋಗಿ ಬರ್ತೀವಿ. ಜಾನ್ಕಿ ನಡಿ. ನಿಂತ್ಕೊಳ್ಳೋ ರಾಮ. ಅವ್ರು ಯಾರೋ ಸೀರಿಯಸ್ ಆಗಿದ್ರೆ ನೀವಿಬ್ರು ಯಾಕೆ ಟೆನ್ಷನಲ್ಲಿ ಹೋಗ್ತಾ ಇದ್ದೀರಾ? ಅವರೇ ನಮ್ಮ ಮನೆಗೆ ಬಂದುನ ಬಳಗನ? ಏನಣ್ಣ ಮಾತಾಡ್ತಿದ್ಯಾ? ಮೊಹಮ್ಮದ್ ಅವ್ರು ಯಾರು ಅಂತ ನೀನು ನೋಡಿದ್ಯಾ? ಅಪ್ಪಂಗೆ ಎಷ್ಟು ಬೇಕಾದವರು ಅಂತ ನಿಂಗೂ ಗೊತ್ತು ತಾನೆ. ಇಂಥ ಟೈಮಲ್ಲಿ ನಾವು ಅವ್ರನ್ನ ನೋಡೋಕೆ ಹೋಗಿಲ್ಲ ಅಂದರೆ ತಪ್ಪಾಗಲ್ವಾ? ಏನು ಸತ್ತಿಲ್ವಲ್ಲ, ಸೀರಿಯಸ್ ಆಗಿದ್ದಾರೆ ಅಷ್ಟೇ ತಾನೆ. ಬದುಕಿದ್ರೆ ಮನೆಗೆ ಬಂದೇ ಬರ್ತಾರೆ. ಸತ್ ಮೇಲೆ ಬೇಕಾದರೆ ಹೋಗಿ ನೋಡ್ಕೊಂಡು ಬನ್ನಿ. ಏನಣ್ಣ, ನಿಂಗೆ ಸ್ವಲ್ಪನಾದ್ರೂ ಮಂಚತ್ವ ಇದೆಯಾ? ರಾಮ್, ಇವ್ರ ಹತ್ರ ಏನ್ ಮಾತು? ಬನ್ನಿ ಹೋಗೋಣ. ಇಲ್ಲ ಜಾನಕಿ, ಇವತ್ತು ನೀವು ಎಲ್ಲೂ ಹೋಗೋ ಹಾಗಿಲ್ಲ. ಅವ್ರಿಗೂ ನಿನಗೂ ಏನು ಸಂಬಂಧ ಅಂತ ಹೇಳಿಬಿಟ್ಟೆ ಹೋಗಬೇಕು. ಯಾಕೋ ಭರತಾ, ಏನಾಯ್ತು ನಿಂಗೆ? ಅವ್ರ ಮಗಳು ಜಾನಕಿ ಥರನೇ ಇದ್ದಾಳೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಮಗಳ ಥರ ಇದ್ರೆ ಇವಳು ಯಾಕಕ್ಕ ಹೋಗಬೇಕು? ಅವ್ರ ಮಗಳೇನು ಸತ್ತೋಗಿದ್ದಾಳ? ಮನೇಲಿದ್ದಾಳೆ ತಾನೇ, ಅವಳೇ ಹೋಗ್ತಾಳೆ ಬಿಡು. ರಾಮ್, ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ನಾನು ಮಾತ್ರ ಹೊರಡ್ತೀನಿ. ಹೋಗ್ಬೇಡ ರಾಮ. ಅವ್ರು ಕರೆದಿದ್ದು ರಜಿಯಾನ, ಜಾನಕಿನ ಅಲ್ಲ. ನನ್ಗೆ ಗೊತ್ತು ಕಣೋ ರಾಮ, ಅವಳು ಜಾನಕಿ ಅಲ್ಲ, ರಜಿಯಾ. ನೀವು ಇಬ್ರು ಸೇರಿ ನಮ್ಮ ಎಲ್ಲರನ್ನ ಯಾಮರ್ಸಿದ್ದೀರಾ. ಭರತ, ಏನು ಹೇಳ್ತಾ ಇದೀಯ ನೀನು? ನಮ್ಮ ಜಾನಕಿ ನಮ್ಮ ಜಾನಕಿನೇ ಇಷ್ಟು ದಿನ ನಿಜ ಮುಚ್ಚಿಟ್ಟವಳು. ರಜಿಯಾ ಆದವಳು ಜಾನಕಿ ಅಂತ ನಮ್ಮ ಮನೇಲಿದ್ದವಳು. ನಮ್ಮ ಜಾನಕಿನೇ. ಹೆಸರು, ಧರ್ಮ, ಸಂಪ್ರದಾಯ ಎಲ್ಲನೂ ಮುಚ್ಚಿಟ್ಟು ನಮ್ಮನ್ನೆಲ್ಲ ಯಾಮಾರಿಸಿ ಈ ಮನೇಲಿ ಜಾಗ ಗಿಟ್ಸ್ಕೊಂಡವಳು ಇವಳೇ ಅಮ್ಮ. ಅಯ್ಯೋ ದೇವ್ರೆ, ಎಂತ ಅನಿಷ್ಟದ್ ಮಾತಾಡ್ತೀಯೋ? ನಾರಾಯಣ ಏನಾದ್ರು ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಳ್ಳಿ. ಮಾತ್ಗೂ ನಾನು ಸಂಪ್ರದಾಯ ಮೀರಿ ನಡ್ಕೊಳ್ತೀನಿ ಅಂತ ಹೇಳ್ತಿದ್ರಲ್ಲ, ಇವಾಗ ಅವ್ರ ಕಿರಿ ಮಗ ಮತ್ತೆ ಸೊಸೆ ಮಾಡಿರೋ ಗಣಂದಾರಿ ಕೆಲಸ ಗೊತ್ತಾಗ್ಲಿ. ಜಾನಕಿ ಮೇಲೆ ಯಾಕೋ ಸುಳ್ಳು ಅಪವಾದ ಓದ್ತಾ ಇದ್ಯಾ? ಅವಳೇನೋ ನಿಂಗೆ ದ್ರೋಹ ಮಾಡಿದ್ಲು. ದ್ರೋಹ? ಅವಳು ಮಾಡಿರೋ ದ್ರೋಹ ಒಂದೊಂದು ನಿಮ್ಗೆ ಗೊತ್ತಾದ್ರೆ? ರಾಮ, ಏನು ಹೇಳ್ತಾ ಇದ್ದ ನೀನು? ಜಾನಕಿ, ಏನಮ್ಮ ಇದೆಲ್ಲ? ಇನ್ನೂ ಏನಮ್ಮ ಅವಳ ಕೇಳ್ತೀಯ? ಬಣ್ಣ ಬಯಲಾಗಿದೆ ಅಂತ ತಲೆ ತೆಗ್ಸ್ಕೊಂಡು ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಇವಳು ಜಾನಕಿ ಅಲ್ಲ, ರಜಿಯಾ ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಮ್ಮ ನಿನಗೆ? ಹೌದು, ನಾನು ಜಾನಕಿ ಅಲ್ಲ, ರಜಿಯಾ. ಇಷ್ಟು ದಿನ ನಿಮ್ಮ ಹತ್ರ ನಿಜ ಮುಚ್ಚಿಟ್ಟಿದ್ದು ನಾನು ಮತ್ತೆ ರಾಮ್. ನಾನು ನಿಮ್ಮ ಧರ್ಮದವಳು ಅಲ್ಲ. ರಾಮ್, ಈಗ ಧರ್ಮ ಸಂಪ್ರದಾಯದ ಬಗ್ಗೆ ಮಾತಾಡೋಷ್ಟು ಟೈಮ್ ಇಲ್ಲ ರಾಮ್. ಒಬ್ಬರು ಜೀವ ಉಳಿಯೋದು ಮುಖ್ಯ ರಾಮ್. ಅವರು ನನ್ನ ಹಬ್ಬ. ಬನ್ನಿ ರಾಮ್, ಹೋಗೋಣ. ಅಜ್ಜಿ, ನೀವೇನಾದರೂ ತಿಳ್ಕೊಳ್ಳಿ, ನಾನು ಮಾತ್ರ ಹೋಗಲೇಬೇಕು. ಅಮ್ಮಿ.
ಅಮ್ಮಿ, ಅಪ್ಪ ಹೇಗಿದಾರಮ್ಮಿ? ಅಪ್ಪಗೆ ಏನೂ ಆಗಲ್ಲ, ಅವ್ರನ್ನ ನಾನು ಉಳಿಸ್ಕೋತೀನಿ ಅಮ್ಮಿ. ನೀವೇನು ಹೆದರ್ಕೋಬೇಡಿ ಅಮ್ಮಿ. ಬೆಟ್ಟಿ, ಅಬ್ಬ, ಅಂಕಲ್ ನೀವು ನನಗೇನೂ ಆಗಿಲ್ಲ ಬೆಟ್ಟ. ಇಷ್ಟು ದಿವಸ ನೀವು ಮುಚ್ಚಿಟ್ಟಿರೋ ನಾಟಕಗಳನ್ನ ಹೊರಗೆ ತೆಗಿಯೋಕ್ಕೆ ನಾವು ಆಡಿರೋ ನಾಟಕ ಇದು. ಬೆಟ್ಟಿ, ನಮಗೆಲ್ಲ ಎಂಥ ದೊಡ್ಡ ಮಾಡ್ಬಿಟ್ಟೆ. ಇದನ್ನೇನ ಬೆಟ್ಟಿ ನಾನು ಕಲಿಸಿರೋದು? ಬೇಟಿ, ಯಾಕೆ ಈ ಸತ್ಯನ ನಮ್ಮ ಹತ್ರ ಮುಚ್ಚಿಟ್ಟೆ? ನಾವು ನಿಂಗೆ ಅಷ್ಟು ಬೇಡವಾದವ್ರಾಗ್ಬಿಟ್ವಾ? ಅಯ್ಯೋ ಅಯ್ಯೋ, ಅನ್ಪೂರ್ಣ, ಈ ಮನೆ ಸಂಪ್ರದಾಯ ಎಲ್ಲ ಹಾಳಾಗೋಯ್ತಲ್ಲೇ. ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಲ್ಲೇ. ಶಾಸ್ತ್ರ ಸಂಪ್ರದಾಯ ಎಲ್ಲ ಮಣ್ಪಾಲಾಗೋಯ್ತು. ಇಲ್ಲ, ನಾನು ಈ ಮನೇಲಿರಲ್ಲ, ಇನ್ನೇ ಮನೇಲಿರಲ್ಲ ನಾನು. ಅಜ್ಜಿ, ಸ್ವಲ್ಪ ಜಾನಕಿ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಮುಚ್ಚೆ ಬಾಯಿ. ಏನ್ ಅರ್ಥ ಮಾಡ್ಕೊಳ್ಳೋದು? ಎಲ್ಲ ಹಾಳು ಮಾಡ್ಬಿಟ್ರಲ್ಲೇ. ನಾಳೆ 4 ಜನ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಬೀದಿಗೆ ಬರಲ್ವೇ? ಇಲ್ಲ ಇಲ್ಲ, ನನ್ನ ಕೈ ಸಾಧ್ಯವಿಲ್ಲ. ನಾನಿನ್ ಈ ಮನೇಲಿ ಇರಲ್ಲ ನಾನು ಈ ಮನೇಲಿ. ಏನೇ ಜಾನಕಿ, ಯಾಕೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟೆ? ನಾವೆಲ್ಲ ನಿನಗೇನು ಅನ್ಯಾಯ ಮಾಡಿದ್ವಿ ಅಂತ ನಮಗಿಂತ ದ್ರೋಹ ಮಾಡಿಬಿಟ್ಟೆ. ನೀನ್ ಮಾಡಿದ್ದು ಆ ದೇವರು ಕೂಡ ಕ್ಷಮಿಸಲ್ಲ. ಅತ್ತೆ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಸಾಕು ನಿಂತೆ ನಿನ್ನ ನಾಟಕನ. ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡಿ ನಿಂತಿದೆಯಲ್ಲೇ. ನಿನ್ನನ್ನು ಎಷ್ಟೆಲ್ಲ ನಂಬಿದ್ವಿ ನಾವು. ನಾವೇನು ಅನ್ಯಾಯ ಮಾಡಿದ್ವಿ ನಿನಗೆ? ನಮ್ಮ ನಂಬಿಕೆನೇ ಉಳಿಸ್ಕೊಳ್ಳಿಲ್ಲ ನೀನು. ಎಲ್ಲ ಮಣ್ಣು ಪಾಲ್ ಮಾಡಿಬಿಟ್ಟೆ. ಹೇಗಾದ್ರೂ ಮನ್ಸು ಬಂತು ನಿನಗೆ? ಇದರಲ್ಲಿ ಜಾನ್ಕಿದೇನು ತಪ್ಪಿಲ್ಲ ಅಮ್ಮ. ಎಷ್ಟೊಂದು ಸಲ ನಾನು ನಿಜ ಹೇಳ್ಬಿಡ್ತೀನಿ ಅಂತ ಹೇಳಿದ್ಲು. ಬೇಡ ಅಂತ ತಡೆದಿದ್ದು ನಾನೇ. ಹೌದಮ್ಮ, ರಾಮ ಪಾಠಶಾಲಾ ಕಟ್ತಾನೆ ಅಂತ ನೀವೆಲ್ಲ ಎಷ್ಟು ಖುಷಿಯಾಗಿದ್ರಿ. ಅದಕ್ಕೆ ಆ ಸಂತೋಷ ಹಾಳು ಮಾಡಬಾರ್ದು ಅಂತ ಅವರಿಬ್ರು ಹೇಳ್ದೆ ಮುಚ್ಚಿಟ್ರಮ್ಮ. ಓ, ನಿನಗೂ ಈ ವಿಷಯ ಗೊತ್ತಿತ್ತಾ? ನೀನು ಇವ್ರ ಜೊತೆ ಸೇರ್ಕೊಂಡು ನಮಗೆ ಮೋಸ ಮಾಡಿಬಿಟ್ಟ. ಎಲ್ರೂ ಅವ್ರವರೇ ಬುದ್ಧಿವಂತರು ಅನ್ಕೊಂಡಿದಾರಮ್ಮ. ಅವನ್ ಸತ್ಯ ಬಯಲಾಗ್ಬಾರ್ದಂತಾನೆ ಅಕ್ಕನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿರೋದು. ನಮ್ಮ ನಂಬಿಕೆನ ಹೇಗೆ ಬಳಸ್ಕೊಂಡ್ರು ನೋಡ್ದಿಯಮ್ಮ? ಎಲ್ರೂ ನಮ್ಮನ್ನು ಯಾಮಾರ್ಸೋರೆ ಆದ್ರಮ್ಮ. ಅಮ್ಮ, ನಮ್ಮವ್ರು ಅನ್ಕೊಂಡು ನಾವು ಕನಿಕರ ತೋರಿಸ್ತೀವಿ, ಆದ್ರೆ ನಮ್ಮವ್ರೆ ಹೀಗೆ ಮೋಸ ಮಾಡಿದ್ರೆ ಯಾರು ನಮ್ಮ ನಂಬೋದು? ಭಾವ, ದಯವಿಟ್ಟು ಅಕ್ಕಂಗೆ ಮಾತ್ರ ಏನು ಹೇಳ್ಬೇಡಿ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಸಾಕ್ ಮುಚ್ಚು ಬಾಯಿ. ಧರ್ಮ ಮುಚ್ಚಿಟ್ಟು ನಮ್ ಎಲ್ರಿಗೂ ಮೋಸ ಮಾಡಿದ್ಯಾ ನೀನು. ನಮ್ಗೆ ಗೊತ್ತಿಲ್ಲದೆ ಏನೇನ್ ಮಾಡಿದ್ಯಾ ಯಾರಿಗ್ ಗೊತ್ತು? ಇವನಿಗೆ ಬುದ್ಧಿ ಇಲ್ಲ. ನಿನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಅಣ್ಣ, ಏನ್ ಮಾತಾಡ್ತಿದ್ಯಾ? ಮತ್ತೇನೋ, ಅವಳ ಚರಿತ್ರೆ ಏನು ಅಂತ ನಿನ್ಗೆ ಗೊತ್ತಾ? ನೀನೇನಾದ್ರೂ ನೋಡ್ಕೊಂಡು ಬಂದಿದ್ಯಾ ಹೇಗೆ? ಎಲ್ಲ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ಅನ್ಪಾಡ, ತಡಿಯವಳ. ಅನ್ಪಣ್ಣ, ತಡಿಯ, ನಿಂತ್ಕೊಳ್ಳೆ. ಹೇಳ್ತಾ ಇದ್ರು ಹಾಗೆ ಹೋಗ್ತಾ ಇದ್ಯಲ್ಲೇ. ಹಾ, ಏನು ಇದೇ ನಿನ್ ಮನೆ ಅನ್ಕೊಂಡಿದ್ಯಾ? ನಮ್ ನಂಬಿಕೆನ್ ಕಳ್ಕೊಂಡಿರೋಳ್ಗೆ ಈ ಮನೇಲಿ ಜಾಗ ಇಲ್ಲ. ನಡಿಯ ಆಚೆಗೆ. ಅಜ್ಜಿ ಪಾಪ. ರುಕೋ. ದಿಕ್ಕು ದೆಸೆ ಇಲ್ಲ ಅಂತ ಮನೆ ಕರ್ಕೊಂಬಂದ್ರೆ ನೀ ಇಂಥ ಕೆಲಸ ನೆನ್ನೆ ಮಾಡೋದು? ಈ ಮನೇಲಿ ನಿನ್ ಸ್ಥಾನ ಏನು ಅಂತ ಗೊತ್ತೇನೆ?
ಬೇರೆಯವ್ರಿಗೆ ಸ್ಥಾನ ಕೊಡಕ್ಕೆ ಹೊರಟಿದ್ಯಲ್ಲ, ನೀನಂತವಳನ್ನ ಏನು ಮಾಡಬೇಕು? ನನ್ನ ಮಾತು ಕೇಳಜ್ಜಿ. ಅಕ್ಕ ರಾಮ, ನೀನ್ ಸ್ವಲ್ಪ ಸುಮ್ಮನೆ ಇರು. ನೀನ್ ಧರ್ಮನ ಮೀರಿ ನಡ್ಕೊಂಡಿದ್ಯಾ, ನಿನ್ನಂತವನಿಗೆ ಕ್ಷಮೆನೇ ಇಲ್ಲ. ಇದಕ್ಕೆ ಅನ್ಪೂರ್ಣ ನನ್ನ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೊಂಡಿದ್ದು. ನನ್ನ ಮಾತು ನಿನ್ನ ಮಗನ ಕಿವಿಗೆ ಬೀಳಿಲ್ಲ. ಏ ಭರತ, ಏನೋ ಮಾಡ್ತಿದ್ಯಾ? ಮೊದ್ಲು ಹೋಗಿ ಗೋಮೂತ್ರ ತಂದು ಮನೆನ ಶುದ್ಧಿ ಮಾಡು. ನೋಡು, ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಬೇಟಿ, ನಮಗೆಲ್ಲ ದೋಖ ಮಾಡಿ ನಿನ್ನ ಬಾಳಿಗೆ ನೀನೇ ಬೆಂಕಿ ಇಟ್ಕೊಂಡ್ಬಿಟ್ಟಿಯಲ್ಲ. ಜನ್ಮ ಕೊಟ್ಟವ್ರ ಮುಂದೆನೆ ಈ ಥರ ಮಾತು ಕೇಳಕತ್ತಿ ನಿನಗೆ ಬೇಕಾಗಿತ್ತಾ? ಬೇಟಿ, ನೀನು ನಮ್ಮನ್ನೆಲ್ಲ ಬಿಟ್ಟು ಜೀವನ ಮಾಡ್ತಿದ್ಯಾ ಅಂದರು ನಾವೇನೂ ಅಂದ್ಕೊಳ್ತಾ ಇರಲಿಲ್ಲ. ಆದರೆ ನಮಗೆ ಮೋಸ ಮಾಡಿ ಈ ರೀತಿ ಬಾಳ್ತಿದ್ಯಾ ಅಂತ ನಮಗೆ ಗೊತ್ತಿರಲಿಲ್ಲ. ಬೇಟಿ, ನೀನು ದೋಖ ಮಾಡಿದ್ದು ಬರೀ ಧರ್ಮಕ್ಕಲ್ಲ, ಅದಕ್ಕಿಂತ ದೊಡ್ಡ ಸಂಬಂಧಕ್ಕೆ, ನನ್ನ ರಾಯರ ಬಾಂಧವ್ಯಕ್ಕೆ. ಅಲ್ಲ ಇನ್ನು ಶಂಸ್ತಾನೆ ಅಂತ ಅನ್ಕೊಂಡಿದ್ಯಾ? ಚೆನ್ನಾಗಿದೆ ಅಂಕಲ್ ನಿಮ್ಮ ಮಾತು. ಸಂಬಂಧಕ್ಕೆ ದೋಖ ಮಾಡಿದ್ರೆ ಅಲ್ಲ ಕ್ಷಮಿಸಲ್ಲ, ಆದರೆ ಸಂಬಂಧಕ್ಕಿಂತ ದೊಡ್ಡದು ಮನಸ್ಸಲ್ಲಿರೋ ಪ್ರೀತಿ. ಅದಕ್ಕೆ ಮೋಸ ಮಾಡಿದ್ರೆ ಅಲ್ಲ ಕ್ಷಮಿಸ್ತಾನ. ನಾವೇನ್ ಅಂಕಲ್ ತಪ್ಪು ಮಾಡಿದೀವಿ? ಪ್ರೀತಿ ಮಾಡಿ ಮದುವೆ ಆಗಿ ತಪ್ಪ? ಅಲ್ಲ, ಕುರಾನಲ್ಲಿ ಧರ್ಮ ನೋಡಿ ಪ್ರೀತಿ ಮಾಡಿ ಅಂತ ಹೇಳಿದನ, ಇಲ್ಲ ಮನ್ಸು ನೋಡಿ ಪ್ರೀತಿ ಮಾಡಿ ಅಂತ ಹೇಳಿದನ? ಏ ಭರತ, ಅವನ್ ಮಾತು ಕೇಳ್ಕೊಂಡು ಏನೋ ನಿಂತ್ಕೊಂಡಿದ್ಯಾ? ಹೋಗೋ ಮನೆನೆಲ್ಲ ಶುದ್ಧಿ ಮಾಡೋ. ಶುದ್ಧಿ ಮಾಡ್ಬೇಕಾಗಿರೋದು ಮನೆನಲ್ಲ, ಮನ್ಸನ್ನ. ಮನುಷ್ಯತ್ವನೇ ಮರ್ತು ಒಂದು ಮೃಗತ್ತರ ಹೆಣ್ಣನ್ನ ಹೊರಗಡೆ ಕಳಿಸ್ಬೇಕಂತ ಯೋಚನೆ ಮಾಡ್ತಿದ್ದೀರಲ್ಲ, ತಪ್ಪಲ್ವಾ ಅಜ್ಜಿ? ಇದು ಯಾವ ಸಂಪ್ರದಾಯದಲ್ಲಿದೆ? ನನಗೆ ಸಂಪ್ರದಾಯ ಕಲಿಸೋಷ್ಟು ದೊಡ್ಡವನಾಗ್ಬಿಟ್ಟ ನೀನು? ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಜನ್ಮ ಕೊಟ್ಟವ್ರಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಬಂತ ಯಾವ ಸಂಪ್ರದಾಯದಲ್ಲಿದೆ? ಅಜ್ಜಿ, ನಾವು ಯಾರಿಗೂ ಮೋಸ ಮಾಡಿಲ್ಲ ಅಜ್ಜಿ. ಹಾಗಾದ್ರೆ ಇಷ್ಟು ದಿವಸ ಸತ್ಯ ಮುಚ್ಚಿಟ್ಟಿದ್ದೇನೋ? ಅಮ್ಮ, ಹಾಗಾದ್ರೆ ಒಂದು ವೇಳೆ ಸತ್ಯನ ಹೇಳಿದ್ರೆ ನೀವು ನಮ್ಮನ್ನ ಕ್ಷಮಿಸ್ತಾ ಇದ್ರಾ? ನಾನು ಜಾನಕಿ ನಿಮ್ಗೆಲ್ಲ ಮೋಸ ಮಾಡಬೇಕು ಅಂತ ಮದ್ವೆ ಆಗಿಲ್ಲ ಅಮ್ಮ. ನಮ್ಮಿಬ್ರು ಮದ್ವೆನ ಆ ದೇವರು ಮೊದಲೇ ನಿಶ್ಚಯ ಮಾಡಿದ್ದ ಅಂತ ಅನ್ಸುತ್ತೆ. ಆಕಸ್ಮಿಕವಾಗಿ ಆಗೋಯ್ತು, ಮುಚ್ಚಿಡ್ದೆ ಬೇರೆ ದಾರಿ ಇಲ್ಲ ಅಮ್ಮ. ಸತ್ಯ ಗೊತ್ತಾದ್ಮೇಲೆ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಇದು ನೀವು ಮಾಡಿರೋ ದೊಡ್ಡ ತಪ್ಪು. ಅನ್ಪೂರ್ಣ, ಒಂದು ಕ್ಷಣನೂ ಇವಳು ಈ ಮನೇಲಿ ಇರ್ಕೂಡ್ದು. ನನ್ನ ಮಾತ್ ಮೀರಿ ಅವಳು ಇಲ್ಲಿದ್ದಾಳೆ ಅಂತಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಜ್ಜಿ, ನಾನು ಈ ಮನೇಲಿ ಇಷ್ಟು ದಿನ ಇದ್ದೀನಿ. ಯಾವತ್ತಾದ್ರೂ ನಾನು ನಿಮ್ಮ ಸಂಪ್ರದಾಯಕ್ಕೆ ಕೆಟ್ಟದ್ ಮಾಡಿದ್ದೀನಾ? ಇಲ್ಲ ಯಾವತ್ತಾದ್ರೂ ಈ ಮನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದೀನಾ? ನಿನ್ನಂತವಳು ಮರ್ಯಾದೆ ತೆಗಿಯೋದು ಬೇಕಾಗಿಲ್ಲ ಕಣೆ. ಮನೇಲಿದ್ರೆ ಸಾಕು, ಅದೇ ಬೀದಿ ಪಾಲಾಗ್ಬಿಡುತ್ತೆ. ಕಾಗೆ ಮನೆಯೊಳಗೆ ನುಗ್ಗಿದ್ದಕ್ಕೆ ನನ್ನ ಮನೆ ಬದಲಾಯಿಸಿದೀವಿ. ನಿನ್ನಂತವಳು ಮನೇಲಿದ್ರೆ ಅದೇ ದೊಡ್ಡ ಕೇಡು. ಈ ಮನೇಲಿ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಹೊರಟೋಗ್ ಮೊದಲು ನೀನು. ಇಷ್ಟೆಲ್ಲ ಹೇಳಿದ್ಮೇಲೂ ಯಾವ ಮುಖ ಇಟ್ಕೊಂಡು ಇಲ್ಲೇ ನಿಂತಿದ್ಯಾ? ಎಂತ ಸಂಸಾರನಪ್ಪ ನಿಮ್ದು. ಗುಟ್ಟಾಗಿ ಮಗಳನ್ನ ಮನೆಗೆ ಕಳಿಸಿ ಆಮೇಲೆ ಕದ್ದು ಕದ್ದು ಬಂದು ಮಗಳು ನೋಡ್ಕೊಂಡು ಹೋಗೋದು, ಆಮೇಲೆ ಕಣ್ಣೀರು ಒರ್ಸೋ ನಾಟಕ. ಛೇ, ನಿಮ್ಮಂಥವ್ರನ್ನೆಲ್ಲ ಮನೆಯೊಳಗೆ ಬಿಟ್ಕೊಂಡಿದೀವಲ್ಲ, ನಮ್ದು ಕರ್ಮ ಹೊಡ್ಕೋಬೇಕು ನಾವು. ಹಾಗೆ ಹೇಳ್ಬೇಡಿ ಅಮ್ಮ. ನಮ್ಮ ಭೇಟಿ ಈ ಥರ ಮಾಡಿದಾಳೆ ಅಂತ ನಮಗೂ ಈಗಲೇ ಗೊತ್ತಾಗ್ತಾ ಇರೋದು. ಅನ್ಪೂರ್ಣ, ಇವ್ರ ಜೊತೆ ಏನು ಮಾತು? ಬಾ, ಇವಳ ಸಾಮಾನು ಏನಿದೆ ತಂದು ಬಿಸಾಕಣ. ಏಯ್, ನಿಮ್ದೇನೇ ವಸ್ತು ಇದ್ರು ತಂದು ಬಿಸಾಕ್ತೀನಿ. ಒಂದು ಕ್ಷಣನೂ ನಿಲ್ದೆ ಎತ್ಕೊಂಡು ಹೋಗ್ತಾ ಇರ್ಬೇಕು. ನಡಿ ಅನ್ಪೂರ್ಣ. ಇವತ್ತು ಅವಳ್ದು ಏನೇನು ವಸ್ತು ಇದೆ ಎಲ್ಲ ತೆಗೆದು ಬಿಸಾಕ್ತಿರ್ಬೇಕು ಕಣೆ.
ಹಾ? ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನಾವು ನೋಡೇ ಇಲ್ವಲ್ಲೇ. ಏನ್ ಗತಿ ಬಂತಪ್ಪ ನಮ್ಗೆ? ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದು, ಈಗ ಈ ಜನ್ಮದಲ್ಲಿ ಇದನ್ನ ಅನುಭವಿಸೋ ಕರ್ಮ ಬಂದಿದೆ ಕಣೆ ನಮ್ಗೆ. ಕರ್ಮ ಕರ್ಮ. ಅತ್ತೆ ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ತುಂಬ ಟೆನ್ಷನ್ ಮಾಡ್ಕೋಬೇಡಿ ನೀವು. ಅಮ್ಮ, ಜಾನಕಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ನೀನು ನಿರ್ಧಾರ ಮಾಡ್ಬಿಟ್ಯಾ? ಅತ್ತೆ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ನಂದು ಅದೇ ತೀರ್ಮಾನ. ಅಮ್ಮ, ಜಾನಕಿ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು? ಯಾವತ್ತಾದರೂ ಅವಳು ನಿನ್ನ ಮನ್ಸಿಗೆ ನೋವಾಗೋ ರೀತಿ ನಡ್ಕೊಂಡಿದ್ದಾಳ? ಎಷ್ಟೋ ಸಲ ಅವಳನ್ನ ನೀನೇ ಮಗಳು ಅಂತ ತಪ್ಕೊಂಡು ಕಣ್ಣೀರು ಒರೆಸಿದ್ಯಾ. ಈಗ ಕಣ್ಣೀರು ಒರೆಸಿರೋ ಕೈಯಲ್ಲಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀಯ ಅಮ್ಮ. ಜಾನಕಿ ಸಂಪ್ರದಾಯ ಬೇರೆ ಇರ್ಬೋದು, ಆದ್ರೆ ಅವಳನ್ನ ಮನೆಗೆ ಬಂದ ಅತಿಥಿಗಳಿಗೆ ಊಟ ಹಾಕಿ ಒಳ್ಳೆ ಸತ್ಕಾರ ಮಾಡಿಲ್ವಾ? ಅಮ್ಮ, ಅವಳ ಮನ್ಸಲ್ಲಿ ಕೆಟ್ಟಿದ್ದೇ ಇದ್ದಿದ್ರೆ ಹಬ್ಬದ ದಿನ ಅವಳಿ ಹಾಕಮ್ಮ ಗಣೇಶ ಮಾಡ್ತಿದ್ಲು. ಜಾನಕಿ ಧರ್ಮ ಬೇರೆ ಇರ್ಬೋದು, ಆದ್ರೆ ಅವಳ ಮನ್ಸಲ್ಲಿ ಯಾವುದೇ ತರ ಕೆಟ್ಟ ಯೋಚನೆ ಇಲ್ಲ ಅಮ್ಮ. ಅವಳ ಸಂಪ್ರದಾಯ ಬೇರೆ ಇರ್ಬೋದು, ಆದ್ರೆ ಮಾನವೀಯತೆ ನಮಗಿರೋದೇ ಅಮ್ಮ, ಅವಳ ಹತ್ರನೂ ಇರೋದು. ಶಾಸ್ತ್ರ ಬೇರೆ ಇರ್ಬೋದು, ಆದ್ರೆ ನೀತಿ ಒಂದೇ ಅಮ್ಮ, ನಾವು ಪಾಲಿಸ್ತಿರೋದೇ ಅವಳು ಪಾಲಿಸ್ತಿರೋದು. ನಮ್ಮ ರಾಮನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳಮ್ಮ ಜಾನಕಿ. ನಮ್ಮ ಸಂಪ್ರದಾಯಕ್ಕೆ ಹೊಂದ್ಕೊಂಡು ಹೋಗ್ತಿದ್ದಾಳೆ. ಯಾರ ಜೊತೆನೂ ಅವಳು ಯಾವತ್ತೂ ಮನ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಡಿಲ್ಲ ಅಮ್ಮ. ಅಂತವಳು ಹೇಗಮ್ಮ ಅವ್ರಿಗಾಕಕ್ ಮನ್ಸು ಬರ್ತಿದೆ ನಿಮ್ಗೆ? ಅಜ್ಜಿ, ಶಾಸ್ತ್ರ ಸಂಪ್ರದಾಯ ಅಂದ್ರೆ ಗೋಮೂತ್ರ ಹಾಕಿ ಮಣ್ಣನ್ನ ಶುದ್ಧಿ ಮಾಡೋದಲ್ಲ. ಮೊದಲು ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಮನುಷ್ಯರನ್ನ ಮನುಷ್ಯ ತರ ನೋಡ್ಬೇಕು. ಒಳ್ಳೆ ಮನಸ್ಸಿಗೆ ಧರ್ಮ ಮುಖ್ಯ ಅಲ್ಲ ಅಜ್ಜಿ, ಮಾನವೀಯತೆ ಮುಖ್ಯ. ನಿನ್ ಹುಟ್ಟು ಪುರಾಣ ಎಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ. ನಿನ್ ಮಾತಿಗೆ ನನ್ ಮನ್ಸು ಬದಲಾಗಿತ್ತು ಅನ್ಕೊಂಡ, ಅದ್ ನಿನ್ ಮುಟ್ಟಾಡ್ತಾನ ಲೇ ಅನ್ಕೊಂಡ ಎಲ್ಲ ಮುಗಿತೇನೆ. ಅತ್ತೆ ನಡಿ, ಇದನ್ನೆಲ್ಲ ತಗೊಂಡೋಗಿ ಅವ್ಳ ಮುಖದ ಮೇಲೆ ಬಿಸಾಕಣ. ಏಯ್ ದಾರಿ ಬಿಡೋ, ಬಿಡೋ ದಾರಿ. ಅಮ್ಮ, ನಿಂದು ಅಂತ ಈ ಮನೇಲಿ ಯಾವ ಸಾಮಾನು ಇಟ್ಕೊಡ್ದು. ನಡಿ ಆಚೆಗೆ, ಒಂದು ಕ್ಷಣನೂ ಇರ್ಬೇಡ. ಏನೇ ಮುಖ ನೋಡ್ತಿದ್ಯಾ? ನಡಿಯೇ. ಅಮ್ಮ ಅಮ್ಮ ಸ್ವಲ್ಪ ಇರಿ. ಇವಳು ಏನು ಅನಾಹುತ ಮಾಡಿದಾಳೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಇವಳು ಇನ್ನೊಂದು ಮುಖನ ನಾನು ಬಿಚ್ಚಿಡ್ತೀನಿ. ಇವಳು ನಿಮ್ಗೇನ್ ಮಾಡಿದ್ದಾಳೆ ಗೌಡ್ರೆ? ನನ್ನ ಮಗಳಿಗೆ ಅವಳು ನಮ್ಮ ಧರ್ಮದವಳು ಅಲ್ಲ ಅಂತ ಗೊತ್ತಾದ ಮೇಲೆ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಂತ ಕೊಲೆಗಾತಿ.